ನಮಸ್ಕಾರ ರೀ ಸೌಕರ್ಯ. ನಮಸ್ಕಾರಪ್ಪ, ನಮಸ್ಕಾರ. ಆಮೇಲೆ ಎಲೆಕ್ಷನ್ ಎಲ್ಲ ಕಡೆ ಹೇಳಿಲ್ಲ, ನಮ್ಮ ಹುಡುಗರು ಎಲ್ಲ ಕಡೆ ಓಡಾಡತ್ತಾರಲ್ಲ, ಓಡಾಡಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ನಾ ಎಲೆಕ್ಷನ್ ಇತ್ತನ ಸೋತ್ನಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಹಾಕೋತೀವೋ. ಇದು ಕಿಮ್ಮತ್ತು ನನ್ನ ಕಿಮ್ಮತ್ತು ಉಳಿಬೇಕಂದ್ರೆ ನನಗೆ ಗೆಲ್ಲಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮನಿ ಸಾವುಕಾರನ ನಾ ಸೋತ್ರ ಹೆಂಗಾಕತಿ, ಅದಕ್ಕೆ ಒಂಚೂರು ಎಲ್ಲ ಕಡೆ ಮಾಡ್ರಿ. ಸರಿ ಅಲ್ರಿ, ಅದು ಏನ್ ಸಮಸ್ಯೆ ಇಲ್ರಿ. ಎಲ್ರು ನಿಯಮ ಗೆಲ್ಲೋದು ಅಂತ ಎಲ್ಲ ಸಾರಿ ಹೇಳ್ತವ್ರ. ಆದ್ರೆ ಸಮಸ್ಯೆ ಆಗ್ತದೆ ಎಲ್ಲಿ ಗೊತ್ತೇನ್ರಿ, ನಿಮ್ಮ ಸಾವುಕಾರ ಇಷ್ಟೆಲ್ಲ ಖರ್ಚು ಮಾಡ್ಯಾರ, ಒಂದ್ಸರಿ ಎಲ್ಲರೂ ಹೋಗ್ತಾರಲ್ಲ ಅಲ್ಲಿಗೆ ಹೋಗಿ ಬರ್ರಿ ಅಂತ ಕೇಳ್ತಾರ. ಅವ್ರ ಆಶೀರ್ವಾದ ತಗೊಂಡ್ರೆ ನಿಮ್ಗೆ ಒಳ್ಳೇದಾಕತ್ತಂತ. ಯಾರ ಹತ್ರ ಹೋಗುದು, ಏನು ಆಶೀರ್ವಾದ ತಗೊಳ್ಳೋದು? ಸ್ವಾಮಿಗಳ ಹತ್ರನ? ಸ್ವಾಮಿಗಳ ಹತ್ರ ಹೋಗ್ಬೇಕು. ಅವರು ಡಿಂಗ್ ಡಾಂಗ್ ಸ್ವಾಮಿಗಳು ಅಂತ. ಎಲೆಕ್ಷನ್ ನಿಂತ ಪ್ರತಿಯೊಬ್ರು ಅವ್ರ ಹತ್ರ ಹೋಗಿ ಹೋಗಾರ. ಡಿಂಗ್ ಡಾಂಗ್ ಸ್ವಾಮಿ? ಈ ನಾನು ಹೇಳೋದು ಕೇಳು, ಎಲ್ಲ ಎಲೆಕ್ಷನ್ ಇರ್ತಾರಲ್ಲ ಹೋಗಿ ಕ್ಯಾಂಡಿಡೇಟ್ಗಳು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರತ್ತ. ಅಲ್ಲ, ನಾನು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನಂದೇನು ಹೋದೈತಿ? ಕರೆನಾ ಎಲೆಕ್ಷನ್ ಗೆಲ್ಲಬೇಕು. ನಾ ಗೆಲ್ಲಬೇಕಂದ್ರೆ ಅವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಂಡ್ರೆ ಆಯ್ತು. ನಾವು ಕೆಲಸ ಮಾಡು. ಈಗ ಅವ್ರದ್ದು ಅಡ್ರೆಸ್ಸ ಇದು ಎಲ್ಲ ನೀವು ಒಂಚೂರು ತೆಗೆದ ನಾನು ಕೊಟ್ಬಿಡು. ನಾ ತೊಗೊಂಡು ಹೋಗಿ ಈಗ ತಾಬಿಡು ತೊಗೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ನಾನು ಗೆಲ್ಲೋ ಹಂಗೆ ಬರ್ತೀನಿ. ಆಯಿತಾ? ಈಗ ಲಘುನಿ ಅಡ್ರೆಸ್ ಎಲ್ಲ ತೆಗೆದು ನನಗೆ ಇದು ಮಾಡ. ಅದೇನು ಹತ್ತಾರಲ್ಲ, ಅದೇನು ವಾಟ್ಸಪ್ ಅದು ಮಾಡ. ಹೋಗ ಏನು ನಿತ್ತಿ, ಏನು ಅವನ ಅಡ್ರೆಸ್ ಕೊಡು ಫಸ್ಟ್. ಆ ಡಿಂಗ್ ಡಾಂಗ್ ಸ್ವಾಮಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ನಾನು ಗೆದ್ದು ಬಿಟ್ಟೆ ಅಂದರೆ ಆಹಾ ನಾನು ಡೆಫಿನೆಟ್ ಆಗಿ ಮಿನಿಸ್ಟ್ರ್ ಮಾಡ್ತಾರೆ ಈ ಸಲ. ನಾವು ಫಸ್ಟ್ ಟೈಮ್ ಇದ್ರು ಗೆದ್ರೆ ನಮ್ಮ ಮಿನಿಸ್ಟ್ರ್ ಗ್ಯಾರಂಟಿ. ಏ ಲಘು ಅಡ್ರೆಸ್ ಕಳಿಸು ಮಾರಾಯ. ಹೇಳಿ 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 ಟ್ರಂಕು ಹೇಳಿ. ನಾವು ನೀವು ದೋಸ್ತ ಅಲ್ವಾ, ಪ್ರೀತಿದ ನಾನು ನಿಮ್ಮನ್ನ ಟ್ರಂಕ್ ಅಂತ ಕರಿತೀನಿ. ಯಾಕಂದ್ರೆ ನಮ್ದು ನಿಮ್ದು ವಿಶ್ವಾಸ ಟ್ರಂಕ್ನಲ್ಲಲ್ವೇ. ಎಲ್ಲ ಪೆಟ್ಟಿ ಅಂತಾರೆ, ನಾನು ಟ್ರಂಕ್ ಅಂತೀನಿ. ಯಾಕಂದ್ರೆ ನೀವು ಇರ್ಬೋದು, ನನ್ನ ಪಾರಿ ನೀವು ಟ್ರಂಕೆ. ಯಾಕಂದ್ರೆ ಕೋಟಿ ದುಡ್ಡು ಕೊಟ್ಟಿದ್ರೆ ನನಗೆ, ಯಾಕಂದ್ರೆ ಗೆಲ್ಸಿರೋದು ನಾನೇ ಅಲ್ವೇ ನಿಮ್ಮನ್ನ. ಇರ್ಲಿ 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 ಏನು ಗಿಫ್ಟಾ? ಬ್ಯಾಡ್ರಪ್ಪ ನನಗೆ. ಗಿಫ್ಟ್ ನನಗೆ ಏನ್ ಮಾಡ್ಲಿ, ಸಾಕಷ್ಟು ಗಿಫ್ಟ್ ಇದೆ ನನಗೆ. ಓಹ್, ಆರ್ಡಿನರಿ ಗಿಫ್ಟ್ ಅಲ್ವಾ, ಮತ್ತೇನ್ ಕೊಡ್ತೀರಿ ಅಂತದ್ದು? ಓಹ್, ರಾಕೆಟ್ ಕೊಡ್ತೀರಾ? ಬೇಡ ಶಿವನೇ, ರಾಕೆಟ್ ನಾನು ಚಂದ್ರಕ್ಕೆ ಹೋಗಕ್ಕಾಗಲ್ಲ. ಏರೋಪ್ಲೇನ್ ಕೊಡ್ತೀರಾ? ಕೊಡಿ, ನೋ ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ, ಕೊಡಿ ಏರೋಪ್ಲೇನ್. ಈಗ 5-6 ಇದಾವೆ, ನಿಮ್ದು ಒಂದು ಇರ್ಲಿ. ಯಾಕಂದ್ರೆ ಪ್ರೀತಿಯಿಂದ ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದಲ್ವೇ? ಹೌದೌದು. ಮೊನ್ನೆ ತಾನೇ ನಮ್ಮ 1000 ಕೋಟಿ ರಾಜಕಾರಣಿಗಳು ಬಂದಿದ್ರಲ್ಲ, ಅವರು ಕೂಡ ಬಂದಿದ್ರು. ಅಂದ್ರೆ ಜಾಗ ಬೇಕಾದ್ರೆ ಯಾರಡಿ ನೋಡಿ, ದೊಡ್ಡ ರಾಜಕಾರಣಿಗಳು ಹೆಲಿಕಾಪ್ಟರ್, ಏರೋಪ್ಲೇನ್, ಜೆಟ್ ಎಲ್ಲ ಕೊಟ್ಟಿದ್ದಾರೆ. ಜಾಗ ಇಲ್ಲ. ಹೌದೌದು. ಏನ್ ಮಾಡ್ತೀರಾ, ನನಗೆ ಡಿಮ್ಯಾಂಡ್ ಜಾಸ್ತಿ. ಇತ್ತೀಚೆಗೆ ಎಲೆಕ್ಷನ್ ಬೇರೆ ಬಂದ್ಬಿಟ್ಟಿದೆ. ರಾಜಕಾರಣಿಗಳಂತೂ ನನಗೆ ತುಂಬಾ ಬಿಟ್ಬಿಡೋರೆ. ಯಾಕಂದ್ರೆ ನಾನು ಹೇಳೋ ಭವಿಷ್ಯ ಇದೆಯಲ್ಲ ಸತ್ಯ. ನಾನು ಹೇಳಿದ್ಮೇಲೆ ಮುಗೀತು. ಆ ಬ್ರಹ್ಮನ ಮಾತು ಸುಳ್ಳಾದ್ರೂ ಆಗ್ಬಹುದು, ಆದ್ರೆ ನನ್ನ ಮಾತು ಸುಳ್ಳಾಗ ಸಾಧ್ಯ ಇಲ್ಲ. ಯಾರೋ ಬಂದ್ರು. ಆಮೇಲೆ ಮಾಡ್ತೀನಿ. ಏನೋ ಅದು ಊಟಕ್ಕ ಟೈಮ್ ಇಲ್ಲ ಗುರುವೆ. ಹೌದಾ, ಪ್ಲೇಟ್ ಕಳಿಸ್ತೀರಾ? ಕಳಿಸಿ ಮತ್ತೆ ವಾಪಸ್ ಬರೋದು ನಾವು. ಆಯ್ತು, ಡಿನ್ನರ್ ನಿಮ್ಮ ಜೊತೆ ಮಾಡ್ಬಿಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್, ಸಿ ಯು. ಆಯ್ತು, ಓಕೆ, ಆಯ್ತು, ಬಾಯ್. ಮತ್ತೆ ಫ್ಲೈಟ್. ಓಕೆ, ಬರ್ತೀನಿ. ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ಕಾರ. ಜಾಸ್ತಿ ಬಗ್ಬೇಡಿ, ಹಿಂದೆ ನಿಂತಿರ್ತಾರೆ ಅವರು. ನಮ್ಮವರೇ ಚೆನ್ನಾಗಿ ಹೊಡೆಯೋದು ಬಗ್ನಿಗೆ ಊಟನ. ಅಂದಾಗೆ ಬಂದಿ ಸಮಾಚಾರ ಏನು? ನಾವು ಇಲೆಕ್ಷನ್ ನಿಂತಿದ್ದೀವಿ ಈ ಸಲ. ಅದೇ ನಾನು ಫೋನ್ ಮಾಡಿ ಹೇಳಿದ್ದಲ್ಲ ಸ್ವಾಮೀಜಿ. ಇವರೇ ಮಿಸ್ಟರ್ ಸೋನ್ಸೋ. ಗೊತ್ತಾಯ್ತು. ಅವ್ರಿಗೆ ಹೇಳಿದೆ ನಿಮ್ಮ ಹತ್ರ ಬಂದು ನೀವು ಗೆದ್ದೇ ಗೆಲ್ತೀರ. ಈ ಡಿಂಗ್ ಡಾಂಗ್ ಸ್ವಾಮಿ ಹತ್ರ ಬಂದ ಮೇಲೆ ಎಲ್ಲಾರು ಗೆಲ್ಲದೆ, ಸೋಲು ಅನ್ನೋ ಮಾತೇ ಇಲ್ಲ. ನೋಡಿ ಸ್ವಾಮಿ, ಅಲ್ಲೇ ನೋಡ್ತೀನಿ, ನನ್ ನೋಡ್ರಿ, ಇಲ್ಲಿ ನೋಡ್ರಿ. ಏನೋ ಆಶ್ಚರ್ಯ ಆಗ್ತಾ ಇದೆಯಾ? ಏನಪ್ಪಾ ಎಲ್ಲಾ ಸ್ವಾಮಿಗಳು ಗಡ್ಡ ಬಿಟ್ಕೊಂಡು, ಕಾವ್ಯ ಹಾಕೊಂಡು, ತಲೆ ಬಿಟ್ಕೊಂಡು ಪಂಚ ಬಿಡ್ತಾರೆ ಅಂತ. ಅದೆಲ್ಲ ಓಲ್ಡ್ ಸ್ಟೈಲ್ ಸ್ವಾಮಿ. ನ್ಯೂ ಗೆಟಪ್. ಹೈಟೆಕ್ ಸ್ವಾಮಿ.
ಹಗ್ಲೆಲ್ಲ ಹೇಳ್ತೀನಿ ಜಾಸ್ತಿ ಬಗ್ಬೇಡಿ, ಹಿಂದೆ ನಿಂತಿರ್ತಾರೆ, ನಿಮ್ಮವ್ರಿಗೆ ಬಗನೆಗೂಟ ಹಾಕ್ತಾರೆ, ಜಾಸ್ತಿ ಬಗ್ಬೇಡಿ ಸ್ವಾಮಿ, ಬಗ್ದಷ್ಟು ಬೇರೆಯವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ. ಅಂದಾಗೆ ತಮ್ದು ಗುರುತು ಯಾವುದು? ಕೋಟಿ ಗುರುತು. ಕರೆಕ್ಟ್ ಕೊಟ್ಟಿದ್ದಾರೆ. ನಿಮಗೂ ಕೋತಿ ವ್ಯತ್ಯಾಸನೇ ಇಲ್ಲ, ಪರವಾಗಿಲ್ಲ. ಅಂದ ಹಾಗೆ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಬಂದಿದ್ದೀರಾ. ಗೆಲ್ಬೇಕು ಸ್ವಾಮಿ, ಗೆಲ್ಬೇಕು. ಫೋನ್ ಮಾಡಿ ಹೇಳ್ದ ಅವನು ಗೆಲ್ಲಿಸ್ಬೇಕು ಅಂತ. ಡೋಂಟ್ ವರಿ. ನೋಡಿ, ನಾನು ಯಾರ್ಯಾರಿಗೆ ಶಾಸ್ತ್ರ ಹೇಳಿದೀನಿ, ಯಾರ್ಯಾರಿಗೆ ಗೆಲ್ತೀರಾ ಅಂತ ಹೇಳಿದೀನಿ, ಎಲ್ಲ ಗೆದ್ದು ಬಿಟ್ಟಿದ್ದಾರೆ. ಟ್ರಂಕಲ್ಲ ಶಿವನೇ, ಆ ಪ್ರೀತಿಯಿಂದ ಟ್ರಂಕ್ ಅಂತ ಕರಿತೀನಿ. ಅವನು ಗೆಲ್ಸಿದ್ ನಾನೇ, ಇಲ್ಲಿ ಕೂತ್ಕೊಂಡೆ ಅಲ್ಲಿ ಕಳ್ಸಿದ್ ನಾನು ಅವನು ಫೋನಲ್ಲಿ ಹಾಕಿ ಮಾಡಿಸ್ದೆ. ಆಮೇಲೆ ನಾನು ಸಾಮಾನ್ಯ ಅಲ್ಲ, ನಾನು ಏನ್ ಹೇಳ್ತೀನಿ ಅದೇ ಆಗುತ್ತೆ. ನನ್ನ ನಾಲ್ಗೆ ಒಳಗೆ ಸಕಲ ದೇವತೆಗಳು ನಾಟ್ಯ ಆಡ್ತಾರೆ, ನಲದಾಡ್ತಾಳೆ, ಕುಣಿದಾಡ್ತಾಳೆ. ಈಗಿರ್ಬೇಕಾದ್ರೆ ಎಲ್ಲರೂ ನನ್ನ ನಂಬ್ತಾರೆ ಸ್ವಾಮಿ. ಅಂದಾಗೆ ನಿಮ್ಮನ್ನು ಗೆಲ್ಸ್ಬೇಕಂತ ಬಂದಿದ್ದೀರಿ. ಆಯ್ತು, ಓಕೆ. ಇವರೇ ಕ್ಯಾಂಡಿಡೇಟ್. ಗೆಲ್ಲಿಸ್ಬೇಕು. ನಾ ಮಾತು ಕೊಟ್ಬಿಟ್ಟಿದ್ದೀನಿ. ನಿನ್ ಜವಾಬ್ದಾರಿ. ವಿಷ್ಣುದೇವ ನೀನೆ? ಸರಿ ಓಕೆ. ಸರಿ ಓಕೆ. ಆಯ್ತು. ಕಣ್ಣಿಗೆಲ್ಲ ಕಾಣಿಸೋದಲ್ಲ, ಅದು ದೇವರುಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಎಲ್ಲ ಅಲ್ಲಿರ್ತಾರೆ. ಹೌದು, ಮತ್ತೆ ನಾನು ಎಲ್ಲರೂ ಕಾಲ್ಕೋಲ್ಲ, ಕಾಲ್ ಎಲಿಯೋರು ಜಾಸ್ತಿ ಇರ್ತಾರೆ. ಹಾಗಾಗಿ ನಂಬಿ ಬಂದಿದ್ದಾರ ಅಂದ ಮೇಲೆ ನಿಮ್ಮ ಗೆಲುವು ಖಚಿತ. ನೀವು ಕೋತಿನ ಬಿಡಿ, ಕೋತಿ ಗೆದ್ದಂಗೆ. ಈಗ ಶ್ರೀರಾಮಚಂದ್ರನವ ಇದು ಯಾರು? ಬಿಡಿ, ಅದೆಲ್ಲ ಬೇಡ. ಇವಾಗ ನಮ್ಗೆ ರಾಜಕಾರಣ ಬೇರೆ ವಿಚಾರ ತಾಣಲ್ಲ. ನಾನು ಅಂದ್ರೆ ನೀವು ಗೆಲ್ಬೇಕು ಅಂತ ಬಂದಿದ್ದೀರಿ. ನೀವು ಗೆಲ್ಸ್ಕೊಡ್ಬೇಕು ಸ್ವಾಮೀಜಿ. 100% ನೀವು ಗೆಲುವು ಖಚಿತ, ಗ್ಯಾರಂಟಿ. ಸ್ವಾಮಿ, ತಮ್ಮ ಫೀಸ್ ಎಷ್ಟು? ಫೀಸ್ ಏನು? ಆಚ್ ಕಟ್ಟ ಅವ್ರನ್ನ ಫೀಸ್ ಅಂತ. ಫೀಸು ನನ್ನ ಲೆವೆಲ್ ಏನು? ನನ್ ಕಾತರೇನು ಪುಸ್ತಕ ಮಾಡಕ್ಕೆ? ನಾನು ಹಂಗ ಹೇಳಿಲ್ಲ ಸ್ವಾಮೀಜಿ. ಇವ್ರು ಯಾರು? ದೇವ್ರು. ದೇವ್ರು. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಏನ್ ಕೊಡ್ತೀರಿ? ಕಾಣಿಕೆ. ಹಂಗ ಬಾ ದಾರಿಗೆ ಕಾಣಿಕೆ. ಅದು ಇವ್ರು ದೇವ್ರ ಇದ್ದಂಗೆ. ಇಲ್ಲಿ ಏನ್ ಕೊಡ್ಬೇಕು ನಾವು? ಕಾಣಿಕೆ. ಅದು ಮಾಡಿ ಸ್ವಾಮಿ, ಎಷ್ಟು ಕೊಡೋಣ? ಕ್ಯಾಶು? ನೋ. ಇಂಟರ್ನೆಟ್ ಯುಗ ಇದು, ಗೊತ್ತಾಯ್ತಾ? ಡಿಜಿಟಲ್ ಇಂಡಿಯಾ ಆಗಿದೆ. ಇನ್ನು ಕ್ಯಾಶ್ಲೆಸ್ ಆಗಿದಲ್ಲ ಮುಟ್ಟಾಳ. ಏನಿದ್ರು ಡಿಜಿಟಲ್ ಟ್ರಾನ್ಸ್ಫರ್, ಏನಿದ್ರು ಗೂಗಲ್ ಪೇ, ಫೋನ್ ಪೇ ಅಷ್ಟಲ್ಲೇ ಹಾಕ್ತಾರೆ. ಹೌದಾ? ಅಂದ್ರೆ ಫೀಸ್ ಎಷ್ಟು ಕೇಳ ಮುಟ್ಟಾಳ? ತಮ್ಮ ಫೀಸು ನಾನೇ ಕೌಡೆ ಶಾಸ್ತ್ರ ಹೇಳೋ ಅಂದ್ಕೊಂಡಿದ್ಯಾ? 10,000 20,000 ನಾನ್ ತಗೊಳೋದು ಮಿನಿಮಮ್ 5 crore, 5 ಕೋಟಿ. ನೀವು ಗೆಲ್ಬೇಕ ಬೇಡ? ಕೋಟಿ ಮುಖ್ಯನ ಗೆಲುವು ಮುಖ್ಯನ? ಗೆಲುವು ಮುಖ್ಯ. ಹಲೋ ವಿಷ್ಣು ಕೋತಿ, ಈಗ ನೀನ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ತೀಯಾ? ನಾನು ಕೊಡ್ತೀನಿ 50 ಕೋಟಿ. 50 ಕೋಟಿ ಯಾವ ಮೂಲೆಗ? 1000 ಕೋಟಿ ಖರ್ಚು ಮಾಡ್ಬೇಕು ಈ ಕಾಲದಲ್ಲಿ. ಅದ್ರಲ್ಲಿ ಜುಜುಬಿ 5 ಕೋಟಿ ಯಾವ ಲೆಕ್ಕ? ಜುಜುಬಿ 5 ಕೋಟಿ ನಾನು ಕಮ್ಮಿ ಮುಟ್ಟಲ್ಲ. ಏನೋ ನಮ್ಮ ಹುಡುಗ ಕರ್ಕೊಂಡ್ ಬಂದಿದ್ದಾನೆ ಅಂದಿದ್ರೆ 5 ಕೋಟಿ ಕೊಡ್ತೀವಿ. ಓಕೆ, ನೋ ಪ್ರಾಬ್ಲಮ್, ಕೊಡು. ಏನಂತೆ? ಮಾಡು. ಈಗ ಕೆಲಸ ಮಾಡು, ಅಡ್ವಾನ್ಸ್ ಆಗಿ 1-2 ಕೋಟಿ ಹಾಕಿ. ನಾನು ಯಾರಂತ ಕಡಿದ್ಯಾ? ದೇವ್ರು ಮನಸ್ಸು ಮಾಡು, ಏನ್ ಬೇಕಾದ್ರೂ ಆಗುತ್ತೆ ಕಣೋ. ನೀನ್ ಹಾಕು. RTGS ಮಾಡ್ಲ ಸ್ವಾಮೀಜಿ? ನೀ ಬೇಡು, ಸ್ಟೆಪ್ನಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸು. ಅಲ್ಲಿಗ ಓಕೆ ಸ್ವಾಮೀಜಿ. ಈಗ ಕಳಿಸ್ತೀನಿ ನೋಡಿ.
ಕಳ್ಸಿದೀನಿ ಸ್ವಾಮೀಜಿ. ಕಳಿಸ್ತಾ ನೋಡ್ತೀನಿ ಯಾಕೆ ಕಳ್ಸಿದ್ಯಾ? ಇಲ್ಲೇ ನೋಡ್ತೀನಿ ಸ್ವಾಮೀಜಿ, ನಾ ಅಲ್ಲೇ ಕಳ್ಸಿದೀನಿ. ಸ್ಟೆಪ್ ಇದು ಇದ್ರಲ್ಲೇ ಇರುತ್ತೆ ಕಣೋ. ಡ್ಯೂಯಲ್ ಸಿಮ್ ಇದು. ಮೊನ್ನೆ 5 ಕೋಟಿ ಟ್ರಂಪ್ ಬಂದಿದೆ ಒಂದು ಕೋಟಿ. ಹಾ 2 ಕೋಟಿ ಕಳ್ಸಿದ್ಯಾ? ಅದೇ ಇನ್ನು ಉಳಿದಿತ್ತು, ನಾಳೆ ಕಳಿಸ್ತೀನಿ ಸ್ವಾಮೀಜಿ. ನಮ್ ದೇವ್ರ ಏನ್ ಹೇಳ್ತಾದ್ರಲ್ಲಿ? ಹೌದು. ಇವ್ರಿಗೆಲ್ಲ ಪೂಜೆ ಮಾಡ್ಬೇಕು. ಕರೆಕ್ಟ್ ನೋಡಪ್ಪ, ಇದು ಅಡ್ವಾನ್ಸ್ ಕೊಟ್ಟಿದ್ಯಾ, ಇನ್ ಮಿಕ್ಕಿದ್ ಕೊಟ್ರೆ ಅಲ್ಲಿ ಪೂಜೆ ಮಾಡಿ ಗೆಲ್ಸದ್ ನಿನ್ನ. ಓಕೆನಾ? ದೇವ್ರಿಗೆ ಹೇಳ್ತಾ ಇದ್ದ ನನಗೆ. ಅಲ್ಲಿ ಹೋಗಿದಾರ ದೇವ್ರ ಮನೆಗೆ ಇರ್ತಾರ ಮುಟ್ಟಾಳ. ಅಲ್ಲಿ ಹೋಗ್ತಿದಾರ? ಸರಿ ಸರ್, ಆಯ್ತು. ನಾನು ಪೂಜೆ ಮಾಡಿಸ್ತೇನೆ. ಓಕೆ. ಇಲ್ಲ ನಾನು ಪೂಜೆ ಮಾಡಿಸ್ಬೇಕು. ಯಾಕಂದ್ರೆ ದೇವ್ರು ಹೇಳಿದಾರೆ ನನಗೆ ದೇವ್ರ ಪೂಜೆ ಮಾಡಿಸ್ಬೇಕಂದ್ರೆ ಪೂಜೆ ಮಾಡಿಸ್ಬೇಕಲ್ಲೋ. ಹಂಗಾಗಿ ಮೀಟಿಂಗ್ ಕೊಟ್ಟು ಸಾಯಂಕಾಲ. ಓಕೆ ಮರಿಬಾರ್ದು. 100% ಸುಳ್ಳೇ ಇಲ್ಲ. ಗ್ಯಾರಂಟಿ 100% ಗ್ಯಾರಂಟಿ ಗೆಲ್ಲೋದು. ತಥಾಸ್ತು. ಹೋಗು ಮಗನೇ, ಹೋಗಿ ಒಳ್ಳೇದು. ಬರ್ತಾ ಇರಿ. ಬಗ್ಗು ಹೋಗ್ ಗೆಲ್ವ ಗ್ಯಾರಂಟಿ. ಹೋಗ್ ಇದು ಬಿಟ್ಟಿದಲ್ಲ ಸಾಮಾನು. ನನ್ನ ಟೋಪಿ ಬೇಡ, ತಗೊಂಡೋಗು. ನಾನು ಟೋಪಿ ಹಾಕೊಂಡ್ಕೊಳು, ಹಾಕ್ಸ್ಕೊಂಡಲ್ಲ. ತಗೊಂಡೋಗಲೇ, ತಗೊಂಡೋಗ ಹೊಲ್ಸು. ಹೋಗ. ಒಳ್ಳೆ ಮಿಠಾ ಬಂತು. ಇನ್ಯಾವ ಮಿಠಾ ಬಂದ್ರೆ ಮುಂಡಾಯಿಸ್ಬೋದು. 5 ಕೋಟಿ ಯಾರಿಗುಂಟು? ಯಾರಿಗಿಲ್ಲ. 2 ಕೋಟಿ ಅಡ್ವಾನ್ಸು, ಇನ್ನು 3 ಕೋಟಿ ರಾತ್ರಿ ಬರುತ್ತೆ. ದೇವ್ರೇ ಶರಣಾರ್ಥಿ. ಸಾವ್ಕಾರ ನಾವೇ ಎಲೆಕ್ಷನ್ ನಿಂತಿರ್ರಿ. ರಾಜಕಾರಣಿ ಬಂದೆ.